ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ BPL ಕಾರ್ಡ್ ಅಥವಾ APL ಕಾರ್ಡ್ ಯಾವುದೇ ರೇಷನ್ ಕಾರ್ಡಿನ ಸ್ಥಿತಿಯನ್ನು ಅದು ಕ್ಯಾನ್ಸಲ್ ಆಗಿದೆ ಇಲ್ಲವೋ ಅಥವಾ ಆ್ಯಕ್ಟಿವ್ ಆಗಿದೆ ಇಲ್ವಾ ಅಂತ ಚೆಕ್ ಮಾಡ್ಕೋಬೋದು. ಅದು ಹೇಗೆ ಅಂತ ತಿಳಿಸ್ಕೊಡ್ತೇನೆ. ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಲ್ಲಿ ನೋಡಿ, ಫಸ್ಟು ನಿಮ್ಮದು ಮೊಬೈಲ್ನಲ್ಲಿ ಯಾವುದಾದ್ರೂ ಒಂದು ವೆಬ್ ಬ್ರೌಸರನ್ನು ಓಪನ್ ಮಾಡಿ. ವೆಬ್ ಬ್ರೌಸರನ್ನು ಓಪನ್ ಮಾಡಿ ಆದಮೇಲೆ ಅಲ್ಲಿ ahara.kar.nic ಅಂತ ಟೈಪ್ ಮಾಡಿ ಆದಮೇಲೆ ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ನೋಡಿ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗ್ತದೆ. ಈ ರೀತಿ ಇಂಟರ್ಫೇಸ್ ಓಪನ್ ಆದಮೇಲೆ ಅಲ್ಲಿ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ನೋಡಿ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗ್ತದೆ. ಇಲ್ಲಿ ನೋಡಿ ಮೇಲ್ಗಡೆ ನಿಮ್ಮ ರೈಟ್ ಸೈಡಿಗೆ ಎಂಡಿಗೆ ಒಂದು 3 ಲೈನ್ ಕಾಣಿಸ್ತದೆ ನೋಡಿ. ಅದರ ಮೇಲೆ ಪ್ರೆಸ್ ಮಾಡಿ. ಅದರ ಮೇಲೆ ಪ್ರೆಸ್ ಮಾಡಿ ಆದಾಗ ಈ ಸೇವೆಗಳು ಅಂತ ಕಾಣಿಸ್ತದೆ. ಇಲ್ಲಿ ನೋಡಿ ಈ ಒಂದು ಪೇಜಲ್ಲಿ ಈ ಸೇವೆಗಳು ಅಂತಿದೆ. ಅದರ ಮೇಲೆ ಪ್ರೆಸ್ ಮಾಡಿ. ಅದರ ಮೇಲೆ ಪ್ರೆಸ್ ಮಾಡಿದಾಗ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗ್ತದೆ. ಈ ರೀತಿ ಇಂಟರ್ಫೇಸ್ ಓಪನ್ ಆಗಿ ಆದಮೇಲೆ ಇದರಲ್ಲಿ ನೀವು ಇಲ್ಲಿ ನೋಡಿ ನಿಮ್ಮ ಲೆಫ್ಟ್ ಸೈಡಿಗೆ ಆ್ಯರೋ ಮಾರ್ಕ್ ಮತ್ತು 3 ಲೈನ್ಸು ನೋಡಿ ಈ ರೀತಿ ಬರ್ತಾ ಇರ್ತದೆ ನೋಡಿ ನಿಮ್ಮ ಲೆಫ್ಟ್ ಸೈಡಿಗೆ. ಓಕೆ, ಈ ಸ್ಕ್ರೀನಲ್ಲಿ ಲೆಫ್ಟ್ ಸೈಡಿಗೆ 3 ಲೈನ್ಸ್ ಬರ್ತಾಯಿದ್ರೆ ಅದರ ಮೇಲೆ ಪ್ರೆಸ್ ಮಾಡಿ. ಅದರ ಮೇಲೆ ಪ್ರೆಸ್ ಮಾಡಿದಾಗ ವಿಧಾನ, ಈ ಪಡಿತರ ಚೀಟಿ, ಈ ಸ್ಥಿತಿ ಅಂತೆಲ್ಲ ಇದೆ ಅಲ್ವಾ, ಅಲ್ಲಿ ಈ ಸ್ಥಿತಿಯ ಮೇಲೆ ಪ್ರೆಸ್ ಮಾಡಿ. ಆಮೇಲೆ ಇಲ್ಲಿ ಹೊಸ ಅಥವಾ ಹಾಲಿ ಪಡಿತರ ಚೀಟಿಯ ಸ್ಥಿತಿ ಅಂತ ಇದೆ, ಅದರ ಮೇಲೆ ಪ್ರೆಸ್ ಮಾಡಿ. ಅದರ ಮೇಲೆ ಪ್ರೆಸ್ ಮಾಡಿದಾಗ ನೋಡಿ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗ್ತದೆ. ಇಲ್ಲಿ ನೋಡಿ ನಿಮಗೆ 3 ಆಪ್ಷನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವೊಂದು ಜಿಲ್ಲೆಗಳನ್ನು ಅವರು ವಿಂಗಡಣೆ ಮಾಡಿ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ಮ ಜಿಲ್ಲೆ ಯಾವ ಆಪ್ಷನಲ್ಲಿ ಬರುತ್ತೆ ಅಂದ್ಬಿಟ್ಟು ನೀವು ನೋಡಿಕೊಂಡು ಆಮೇಲೆ ಪ್ರೆಸ್ ಮಾಡಬೇಕು, ಆಯಿತಾ. ನೋಡಿ ಮೊದಲನೇ ಆಪ್ಷನಲ್ಲಿ ಬೆಂಗಳೂರು, ಅರ್ಬನ್, ರೂರಲ್, ಸಿಟಿ ಅಂತೆಲ್ಲ ಇದೆ. ಎರಡನೇದರಲ್ಲಿ ಬಳ್ಳಾರಿ, ಬೀದರ್, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ ಈ ರೀತಿ ಎಲ್ಲ ಇದೆ. ಮೂರನೇದರಲ್ಲಿ ಬಾಗಲಕೋಟೆ, ಬೆಳಗಾವಿ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಎಲ್ಲ ಇದೆ. ನಮ್ಮದು ಜಿಲ್ಲೆ ಬಂದುಬಿಟ್ಟು ದಕ್ಷಿಣ ಕನ್ನಡ. ಅದಕ್ಕೆ ನಾವು ನೋಡಿ ಮೂರನೇ ಓನ್ಲಿ ಫಾರ್ ಬೆಳಗಾವಿ ಮೈಸೂರು ಡಿವಿಷನ್ಸ್ ಕ್ಲಿಕ್ ಹಿಯರ್ ಅಂತಿದೆ ಅಲ್ವಾ, ಅದರ ಮೇಲೆ ಪ್ರೆಸ್ ಮಾಡಬೇಕು. ಆವಾಗ ನೋಡಿ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗ್ತದೆ. ಈ ರೀತಿ ಇಂಟರ್ಫೇಸ್ ಓಪನ್ ಆದಮೇಲೆ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್, ಪಡಿತರ ಚೀಟಿ ವಿವರ ಅಂತಿದೆ ನೋಡಿ, ಅದರ ಮೇಲೆ ಪ್ರೆಸ್ ಮಾಡಿ. ಆವಾಗ ನೋಡಿ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗ್ತದೆ. ಆಮೇಲೆ ಇಲ್ಲಿ ನೋಡಿ ಸೆಲೆಕ್ಟ್ ವೆರಿಫಿಕೇಷನ್ ಟೈಪ್, ನಿಮ್ಮದು ಮೊಬೈಲ್ ನಂಬರು ರೇಷನ್ ಕಾರ್ಡಿಗೆ ಇದಾಗಿದ್ದರೆ, ಲಿಂಕ್ ಆಗಿದ್ದರೆ ವಿತ್ OTP ಅಂತ ಕೊಡಿ. ಲಿಂಕ್ ಆಗಿರದೇ ಇದ್ದರೆ ವಿದೌಟ್ OTP ಕೊಡಿ, ಯಾವುದಾದ್ರೂ ನಡೀತದೆ. ಇವಾಗ ನಂದು ರೇಷನ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದೆ, ಆದರೂ ಕೂಡ ನಾನು ವಿದೌಟ್ OTP ಅಂತ ಕೊಡ್ತೇನೆ. ಅದಕ್ಕೆ ನಾನು ಒಂದೊಂದು ಸಲ ಮೆಸೇಜ್ ಎಲ್ಲ ಬರಲಿಕ್ಕಿಲ್ಲ, OTP ಲೇಟ್ ಆಗ್ಬೋದು. ಸೊ ವಿದೌಟ್ OTP ಮೇಲೆ ಪ್ರೆಸ್ ಮಾಡ್ತೇನೆ ನೋಡಿ. ಆವಾಗ ನೋಡಿ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗ್ತದೆ. ರೇಷನ್ ಕಾರ್ಡ್ ನಂಬರ್ ಅಂದ್ಬಿಟ್ಟು ಇದು ಮಾಡಿ. ಇದರ ಮೇಲೆ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಟೈಪ್ ಮಾಡಿ, ಆಯಿತಾ. ನೋಡಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಟೈಪ್ ಮಾಡಿ ಆದಮೇಲೆ ಇಲ್ಲಿ ಗೋ ಅಂತ ಇದೆ, ಗೋ ಮೇಲೆ ಪ್ರೆಸ್ ಮಾಡಿ. ನೋಡಿ ಗೋ ಮೇಲೆ ಪ್ರೆಸ್ ಮಾಡಿದಾಗ ನಿಮ್ಮ ರೇಷನ್ ಕಾರ್ಡ್ ಇದು ಸ್ಥಿತಿ ಹೇಗಿದೆ ಅಂತ ತೋರಿಸ್ತೇನೆ ನೋಡಿ. ರೇಷನ್ RC ಸ್ಟೇಟಸ್ ಆ್ಯಕ್ಟಿವ್, ಓಕೆ ನೋಡಿ ಇಲ್ಲಿ ಎಲ್ಲ ಇದೆ. ಆವಾಗ ಇಲ್ಲಿ ನಿಮ್ಮದು ರೇಷನ್ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಗಿದ್ದರೆ RC ಸ್ಟೇಟಸ್ ಇನ್ಯಾಕ್ಟಿವ್ ಅಂತ ಬರ್ತದೆ, ಆಯಿತಾ. ಎಲ್ಲರೂ ನಿಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡ್ಕೋಬೋದು, ಬರೀ 5 ನಿಮಿಷ ಸಾಕು. ಓಕೆ, ಎಲ್ರಿಗೂ ನನ್ನ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.